ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಒಂದೇ ಸಲ 3 ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಒಬ್ಬರದೇನೆ. ಆಮೇಲೆ ಎಲ್ಲ 3 ಬೋಟ್ ನೆಕ್ ಡಿಸೈನ್ ಹೇಳಿದ್ದಾರೆ, ಅಂದರೆ ಬೇರೆ ಬೇರೆ ಡಿಸೈನ್ 3 ಇದೆ ನೋಡಿ. 2 ಗ್ರೀನ್ ಇದೆ, 1 ವೈಟ್ ಇದೆ, 3 ಇದೆ. ಇವಾಗ ಇದು ಅಂದರೆ ನಮ್ಗೆ ಯಾವಾಗಲೂ ನಾರ್ಮಲ್ ಬ್ಲೌಸೇ ಕೊಡ್ತಾರೆ. ಅದರಿಂದ ಈ ಥರ ಬ್ಲೌಸ್ಗೆಲ್ಲ ನಾನು ಸೊಂಟದ ಅಳತೆ ಇಟ್ಕೊಂಡು ಅದಕ್ಕೆ 4 ಭಾಗ ಮಾಡಿ, 4 ಭಾಗ ಏನು ಬರುತ್ತೆ ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿಕೊಂಡು ತಗೋತೀನಿ. ಆ ಥರ ಫಾರ್ಮುಲಾ ನಾನು ಯೂಸ್ ಮಾಡ್ಕೊಳ್ಳೋದು ಇದಕ್ಕೆ. ನಾನು ವೀಡಿಯೋದಲ್ಲೆಲ್ಲ ನೋಡಿರ್ಬೋದು ನೀವು. ಮಾಮೂಲಿ ಬ್ಲೌಸಿಂದ ನೀವು ಬೋಟ್ ನೆಕ್ಗೆ ಯಾವ ರೀತಿ ಕಟಿಂಗ್ ಮಾಡಬೇಕಂದ್ರೆ ಈ ರೀತಿ ತೊಗೋಬೇಕು. ಈ ಸೊಂಟದ ಸುತ್ತಳತೆ ಫಸ್ಟ್ ತೊಗೋಬೇಕಾಗುತ್ತೆ ಈ ರೀತಿ. ಇದು 34 ಇದೆ. 34ನ 4 ಭಾಗ ಮಾಡ್ಕೊಳ್ಳಿ. ಈ ಥರ 4 ಭಾಗ ಮಾಡಿದ್ರೆ ನಮ್ಗೆ ಏನು ಮೆಜರ್ಮೆಂಟ್ ಬರುತ್ತಲ್ಲ, ಇದು 8.5 ಬಂದಿದೆ. 8.5ಗೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 9.5 10.5 ಬಂತು. ಇದು ನಮಗೆ ಎದೆ ಸುತ್ತಳತೆ 10.5 ಬಂದ್ಬಿಟ್ಟು ಇದು ಎದೆ ಸುತ್ತಳತೆ 10.5 ತೊಗೋಬೇಕು. ಎದೆ ಸುತ್ತಳತೆನ ಇವಾಗ 10.5 ತೊಗೊಂಡ್ವಲ್ಲ, ಅದನ್ನೇ 2 ಭಾಗ ಮಾಡ್ಕೊಳ್ಳಿ. ಈ ರೀತಿ 2 ಭಾಗ ಮಾಡಿದಾಗ ನಮಗೆ 5 ಕಾಲು ಬಂತು. 5 ಕಾಲಿಗೆ 2 ಇಂಚ್ ಆ್ಯಡ್ ಮಾಡಿ 6 ಕಾಲು 7 ಕಾಲು. ಇದು ನೆಕ್ ಬಿಡ್ತು 7 ಕಾಲು ಬಂದ್ಬಿಟ್ಟು ನೆಕ್ ಬಿಡ್ತು. ಓಕೆನಾ? ಇಷ್ಟು ಈ 3 ಫಾರ್ಮುಲಾ ನಮ್ಗೆ ನೆನ್ಪಿಟ್ಕೋಬೇಕು. ಒಂದು ತೊಗೊಂಡ್ರೆ ಅವು ಎರಡರಲ್ಲೂ ಎದೆ ಸುತ್ತಳತೆ ಮತ್ತು ನೆಕ್ ಬಿಡ್ತು 2 ಬಂದ್ಬಿಡುತ್ತೆ. ಇದೊಂದು ಫಾರ್ಮುಲಾ ಇಟ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಕಟಿಂಗ್ ಮಾಡ್ಕೋಬೋದು. ಇದು ಒಟ್ಟಿಗೆ ನಾನು 3 ಬ್ಲೌಸು, ಅದು ಬೋಟ್ ನೆಕ್ ಡಿಸೈನ್ ಹೇಳಿದ್ದಾರೆ, ಕಟಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಇದೇ ಬ್ಲೌಸಲ್ಲಿ ಉದ್ದ ತೊಗೊಳ್ಳೋಣ. ಬ್ಲೌಸ್ ಉದ್ದ ಬಂದ್ಬಿಟ್ಟು ಈ ರೀತಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ತೊಗೊಳ್ಳಿ. ಫಸ್ಟ್ಗೆ ಇದು 14 ಇದೆ. 14 ಆಲ್ರೆಡಿ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀವಿ, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ತೊಗೊಳ್ಳೋಣ. ಓಕೆನಾ? ಅರ್ಧ ಇಂಚು ಟೋಟಲ್ ಎಷ್ಟಾಗುತ್ತೆ? 1 ಇಂಚ್ ಎಕ್ಸ್ಟ್ರಾ ತೊಗೊಂಡಂಗೆ ಆಗುತ್ತೆ. ಒಟ್ಟು 15 ಇಂಚು ಬರುತ್ತೆ. ಓಕೆನಾ? ನಮಗೆ ರೆಡಿ 14 ಇಂಚು, ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗಿಗೆ, ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಒಟ್ಟು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೀವು. ಹಂಗೆ ತೊಗೋತೀನಿ ಅಂದರೆ ಹಿಂಗೆ ತೊಗೋಬೋದು, ಇಲ್ಲ ಕೆಳಗಡೆ ಆಲ್ರೆಡಿ ಅರ್ಧ ಇಂಚು ಮಾರ್ಕಿಂಗ್ ಬಿಟ್ಟು ಮಾಡ್ಕೊಳ್ಳಿ, ಮೇಲ್ಗಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಓಕೆನಾ? ಇವಾಗ ಇದು ಬಂದ್ಬಿಟ್ಟು, ಇದು ನೆಕ್ ಬಿಡ್ತು ಬಂದ್ಬಿಟ್ಟು 7 ಕಾಲು. ಇದು ಬೋಟ್ ನೆಕ್ ಆಗಿರೋದ್ರಿಂದ 7 ಕಾಲು ತೊಗೋತಿದ್ದೀನಿ. ಮತ್ತು ಈ ಕಡೆಯಿಂದನೂ 7 ಕಾಲು ತೊಗೋಬೇಕು. ಓಕೆನಾ? ಈ ಕಡೆಯಿಂದನೂ 7 ಕಾಲು, ಮತ್ತು ಇಲ್ಲೂ 7 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳೋದು. ಓಕೆನಾ? ಈ ರೀತಿ ಮಾರ್ಕ್ ಮಾಡಿ ಜಾಯಿಂಟ್ ಮಾಡ್ಕೊಂಡ್ಬಿಡೋದ. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಇವಾಗ ಎದೆ ಸುತ್ತಳತೆ 8.5ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸಾರಿ, ಸೊಂಟದ ಸುತ್ತಳತೆ 8.5 ಅದು ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇದು ಬಂದ್ಬಿಟ್ಟು 10.5. ಎದೆ ಸುತ್ತಳತೆ ಬಂದ್ಬಿಟ್ಟು 10.5. ಇಲ್ಲಿ ಮಾಮೂಲಿ 2 ಇಂಚು ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ? ಹಿಂಗೆ ಬಂತು. ಇವಾಗ ಇಲ್ಲಿಂದ ಈ ಥರ ಶೇಪ್ ತೊಗೊಳ್ಳೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲೊಂದು 1/4 ಇಂಚು ಒಳಗಡೆ ತೊಗೊಳ್ಳಿ. 1/4 ಇಂಚು ಸಾಕು. ನೋಡ್ಕೊಳ್ಳಿ, ನೀವು ಅರ್ಧ ಇಂಚು ತೊಗೊಂಡ್ರೆ ಸ್ವಲ್ಪ ಟೈಟ್ ಬಂದ್ಬಿಡ್ಬೋದು. ಒಂದು 1/4 ಇಂಚು ತೊಗೊಳ್ಳಿ. ಲೂಸ್ ಆಗುತ್ತೆ ಅನ್ನೋದಾದರೆ ಅರ್ಧ ಇಂಚು ತೊಗೋಬೋದು. ನೀವು ಒಂದು ಬ್ಲೌಸ್ ಹೊಲಿದ್ರೆ ಒಂದು ಐಡಿಯಾ ಸಿಗುತ್ತೆ. ದೊಡ್ಡ ಬ್ಲೌಸ್ ಆದರೆ ಅರ್ಧ ಇಂಚು ತೊಗೊಳ್ಳಿ, ಚಿಕ್ಕ ಬ್ಲೌಸ್ ಆದರೆ ಒಂದು 1/4 ಇಂಚು ತೊಗೊಂಡ್ರೆ ಸಾಕು. ಯಾಕಂದರೆ ರಿಂಕಲ್ಸ್ ಅವಾಯ್ಡ್ ಮಾಡೋಕ್ಕಷ್ಟೇ. ಇಲ್ಲಿಂದ ಈ ರೀತಿ ತೊಗೊಳ್ಳೋಣ. ಓಕೆನಾ? ಆಯಿತು. ಮತ್ತು ಈ ಕಡೆ ಬಂದ್ಬಿಟ್ಟು ಟೋಟಲು ನಮಗೆ ರೆಡಿ 2.5 ಬೇಕು. ಯಾಕಂದರೆ 3 ಕಾಲು ಇದೆ. 3 ಕಾಲು 3.5 ತೊಗೋಬೋದು. ನಾನು 3 ಕಾಲು ತೊಗೊಂಡಿದ್ದೀನಿ. 3 ಕಾಲು ಇಲ್ಲೂ 3 ಕಾಲಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಇದು ಡಿಸೈನ್ಗಳು ಬೇರೆ ಬೇರೆ ಬರುತ್ತೆ, ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಇದು 4 ಇದೆ, 4.1 ಇದೆ. 4.1ಗೆ ಮಾರ್ಕ್ ಮಾಡ್ಕೊಳ್ಳೋಣ ಫುಲ್ಲು ಆಗೇನೆ. ಇದು 4 ಬೇರೆ ಬೇರೆ ಡಿಸೈನ್ ಇರೋದ್ರಿಂದ ಸುಮ್ಮನೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನು ಡಿಸೈನ್ ಮಾಡುವಾಗ ತೋರಿಸ್ತೀನಿ, ಅದು ಬೇರೆ ಡಿಸೈನೇ ಮಾಡ್ಕೋಬೇಕು. 3ಕ್ಕೂ ಬೇರೆ ಬೇರೆ ಡಿಸೈನ್ ಇದೆ. ಅದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಬೋಟ್ ನೆಕ್ಕೇನೆ ಅದನ್ನು. ಓಕೆನಾ? 3 ಬೋಟ್ ನೆಕ್ಕು, ಒಂದು ವಿ ನೆಕ್ ಇದೆ, ಇನ್ನೆರಡು ಸ್ವಲ್ಪ ಬೇರೆ ನೆಕ್ ಇದೆ. ಓಕೆನಾ? ಇದು 3ವರೆಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡು ಮಾಮೂಲಿ ಈ ರೀತಿ ಮಾಡ್ಕೊತೀನಿ. ಓಕೆನಾ? ಇವಾಗ ಇಲ್ಲಿ ಒಂದು ಡಿಸೈನ್ ಬರುತ್ತೆ, ಹಾಗಾಗಿ ಅದನ್ನು ಬೇರೆ ಕಟ್ಟಿಂಗಲ್ಲಿ ತೋರಿಸ್ತೀನಿ ನಾನು. ಅದು 1 ಇಂಚು ಅಂದರೆ ಸ್ಟಿಚಿಂಗ್ ಎಲ್ಲ ಹೋಗಾಗುತ್ತೆ. ಅರ್ಧ ಇಂಚು ತಗೊಳ್ಳೋಣ ಸಾಕು, ಅರ್ಧ ಇಂಚು ಸಾಕು. ಓಕೆನಾ? ಇದಿಷ್ಟು. ಇಲ್ಲಿ ಡೀಪ್ ಬಂದ್ಬಿಟ್ಟು ಇದರಲ್ಲಿ ನೋಡ್ಕೊಳ್ಳೋಣ. ಕೆಳಗಡೆ ಡೀಪ್ ನಿಮ್ಗೆ ಎಷ್ಟು ಈ ಬ್ಲೌಸಲ್ಲಿದೆ ಅಷ್ಟು ತೊಗೊಂಡ್ರೆ ಸಾಕು.
4 ಇದೆ, 4 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡೋಣ. ಓಕೆನಾ, 4 ಇಂಚಿಗೆ. ಇವಾಗ ಇದರಲ್ಲಿ ನಾವು ಡಿಸೈನ್ ಮಾಡ್ಕೋಬೇಕು. ಇಷ್ಟರಲ್ಲಿ ಡಿಸೈನ್ ಬರುತ್ತೆ. ಅವ್ರು ಏನೇನು ಡಿಸೈನ್ ಹೇಳಿದ್ದಾರೆ ಆ ಡಿಸೈನು. ಒಂದು ಇಲ್ಲಿ ಕೆಳಗಡೆ ಈ ಥರ ಬಂದು ಹಿಂಗೆ ಬರುತ್ತೆ. ಇನ್ನೊಂದು ಬೇರೆ ಬೇರೆ ಇದೆ, ಅದು ನಾನು ಆಮೇಲೆ ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ, ಸಾರಿ ಕನ್ಫ್ಯೂಸ್ ಆಗ್ತಾಯಿದೆ, ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗ ಈ ಥರ ಆದಮೇಲೆ ಒಂದು ಪಿನ್ ಹಾಕ್ಕೊಳ್ಳಿ. ಯಾಕೆಂದರೆ ಆ ಕಡೆ ಆಗಬಾರ್ದು, 3 ಪೀಸ್ ಇದೆಯಲ್ವಾ, ಆ ಕಡೆ ಸರಿಬಾರ್ದು ಅಂತ ಅಷ್ಟೇ. ಇವಾಗ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಕಡೆ ಸರಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಈ ರೀತಿ ಪಿನ್ ಹಾಕೊಂಬಿಡಿ. ಈ ರೀತಿ ಆಯಿತಾ. ಆಮೇಲೆ ಮತ್ತೆ ಇಲ್ಲಿ ಒಂದು 1/4 ಇಂಚು ಒಳಗಡೆ ತೊಗೋಬೇಕು. ನಾನು ಆಗಲೇ ಹೇಳೋದು ಮರ್ತ್ಬಿಟ್ಟೆ. ಒಂದು 1/4 ಇಂಚು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ತೀನಿ. ಓಕೆನಾ, ಇಷ್ಟು ಆಯಿತು. ಈಗ ಇದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ಇದು ತಿರುಗಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದೆಲ್ಲ ಒಂದೇ ಅಳತೆ ಇರುತ್ತೆ. ನೆಕ್ ಮಾತ್ರ ಚೇಂಜ್ ಮಾಡ್ಕೋಬೇಕು ನಾವು, ಬೇರೆ ಬೇರೆ ಡಿಸೈನ್ ಬರುತ್ತೆ ನೆಕ್ಕು. ಆಮೇಲೆ ಎಲ್ಲ ಬಟನ್ ಮುಂದೆನೇ ಬರುತ್ತೆ, ಫ್ರಂಟಲ್ಲೇ ಬರುತ್ತೆ ಬಟನ್ನು. ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸೈಡ್ ಇದೆಯಾ, ಮತ್ತೆ ಇದನ್ನು ಓಪನ್ ಇರೋದು ನಮ್ಮ ಕಡೆ ಇಟ್ಕೊಳ್ಳೋಣ, ಕ್ಲೋಸ್ ಆಗಿರೋದು ಆ ಕಡೆ ಇರಲಿ. ನೀವೇನಾದರೂ ಬಟನ್ನು ಹಿಂದೆ ಇಟ್ಕೋತೀವಿ ಅಂದರೆ ಅವಾಗ ಇದು ಕ್ಲೋಸ್ ಬರಬೇಕಾಗುತ್ತೆ. ಓಕೆನಾ, ಇದು ಈ ಕಡೆ ಇಟ್ಕೋಬೇಕಾಗುತ್ತೆ. ಓಪನ್ನು ಹಿಂದೆ ಇಟ್ಕೊಂಡ್ರೆ ಅವಾಗ ಇದು ಓಪನ್ ಇರಲ್ವಲ್ಲ ಮುಂದೆ, ಅದಕ್ಕೆ. ಸರಿನಾ, ಇರ್ತಿದೆ. ಮತ್ತು ಇದೇ ಪೀಸನ್ನು ಈ ರೀತಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಟು ಇಟ್ಕೊಳ್ಳಿ. ಒಂದು ಅರ್ಧ ಇಂಚು ಏನಕ್ಕೆ ಅಂದರೆ ಅದು ಉಕ್ಸ್ಪಟ್ಟಿ ಐಪಟ್ಟಿಗೆ ಒಂದು ಅರ್ಧ ಇಂಚನ್ನ ಬಿಟ್ಬಿಟ್ಟು ಇಟ್ಕೋಬೇಕು. 3 ಪೀಸ್ನು ಇಟ್ಕೊಂಡಿದ್ದೀನಿ. ಒಂದೇ ಸಣ್ಣ ಕಟ್ ಮಾಡ್ಕೊತೀನಿ. ಇದು ಏರುಪೇರಿದೆ, ಒಂದು ಉದ್ದ ಒಂದು ಆ ಕಡೆ ಈ ಕಡೆ ಇರೋದ್ರಿಂದ ತೆಗೆದುಬಿಡ್ತೀನಿ ಪೀಸ್ನ. ಈಗ ಇಲ್ಲಿ ಬೇಕಂದರೆ ನಾನು ಹೇಳ್ದಂಗೆ ಒಂದು ಪಿನ್ ಹಾಕೋಬೇಕು. ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರೋದು. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಓಕೆನಾ, ಕೆಳಗಡೆನೂ ಹಾಕಿದ್ದೀನಿ ಇದಕ್ಕೆ. ಅದು ಬ್ಯಾಕ್ ಪೀಸ್, ಫ್ರಂಟ್ ಪೀಸ್. ಓಕೆನಾ, ಇವಾಗ ಇದೇ ಇದೆ ಹಾಗೆ ಕಟ್ ಮಾಡ್ಕೊಳ್ಳೋಣ 3 ಪೀಸನ್ನು. ಕಟ್ ಮಾಡಿ ಮತ್ತೆ ಇವಾಗ ಇದನ್ನು ಈ ರೀತಿ ಮಾಡ್ಕೊಳ್ಳೋದು. ಓಕೆನಾ, ಸೇಮ್ ಆಗಲೇ ಕಟ್ ಮಾಡಿದ್ನಲ್ಲ ಹಾಗೇನೆ ಸೇಮ್ ಇದೇ ಅಳತೆ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಶೇಪ್ ತೆಗಿಯೋಣ. ಮಾರ್ಕ್ ಮಾಡ್ಕೊಳ್ಳೋಣ. ತೆಗೆದು ಮತ್ತೆ ಇಲ್ಲಿ ಒಂದು 1/4 ಇಂಚ್ ಬಿಟ್ಟು ಈ ಕಡೆ ಒಂದು ಅರ್ಧ ಇಂಚ್ ಬಿಟ್ಟು ತಗೊಳ್ಳೋದು. ರೆಡಿ. ಈಗ ಇದು ತೆಗೆದುಬಿಡೋದು. ತೆಗೆದುಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಳೋದು. ಇಲ್ಲಿಂದ ಸ್ವಲ್ಪ ಶೇಪ್ ತೆಗಿಯೋದು, ಫ್ರಂಟ್ ಶೇಪ್ ತೆಗಿಯೋದು. ಈ ರೀತಿ ಶೇಪ್ ತೆಗಿಯೋದ. ಮಾಮೂಲಿ ಫ್ರಂಟು ಎಷ್ಟಿದೆ ಅಷ್ಟು ತಗೊಳ್ಳೋಣ. ಫ್ರಂಟ್ ಬಂದ್ಬಿಟ್ಟು 8 ಇಂಚ್ ಬರುತ್ತೆ ನೋಡಿ, 8 ಇಂಚ್ ಬರುತ್ತೆ. 8 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆ, ಇಲ್ಲಿಂದ ಸ್ವಲ್ಪ ಕ್ರಾಸಲ್ಲಿ ಸೇರಿಸ್ಕೊಳ್ಳೋಣ. ಇದೆಲ್ಲ ಮಾಮೂಲಿ ಡಾಟ್ ಪಾಯಿಂಟ್ ಎಲ್ಲ ಸೇಮ್ ಇದೆ, ಹೇಗಿದೆ ಹಾಗೇನೆ ತಗೋಬೇಕು. ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ
ಮಾಮೂಲಿ ಇಲ್ಲಿಂದ ನಾನು ಸ್ಟಿಚ್ಚಿಂಗು ಸೇರಿಸಿ ತಗೋತಾ ಇದ್ದೀನಿ. ಇದು 11.5 ಇದೆ ಡಾಟ್ ಪಾಯಿಂಟು. 11.5, 11.5ಇಂದ 15.5. ಓಕೆನಾ? 11.5, 15.5 ಮಾರ್ಕ್ ಮಾಡಿದ್ದೀನಿ. ಆಯಿತಾ? ಇಷ್ಟಾಯಿತು. ಈಗ ಇಲ್ಲಿಂದ 4 ಇಂಚಿಗೆ ಡಾಟ್ ಪಾಯಿಂಟ್, 4 ಇಲ್ಲ 4.25 ಇಟ್ಕೊಳ್ಳಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಇಟ್ಕೊಂಡು ತಗೊಳ್ಳೋಣ. ಮತ್ತು ಇವಾಗ ಇದು ಉಕ್ಸ್ಪಟ್ಟಿ 5 ಪಟ್ಟಿಯನ್ನು ತೊಗೊಂಡು ಈ ರೀತಿ ಇಟ್ಕೊಂಡು ಈ ಕಡೆ ಒಂದು 1/4 ಇಂಚು ಬಿಡಿ, ಈ ಕಡೆ ಒಂದು 1/2 ಇಂಚು ಬಿಟ್ಟರೆ ಸಾಕು. ಮತ್ತು ಇದನ್ನು ತಗೊಂಡು ಜಾಯಿಂಟ್ ಮಾಡ್ಕೋಬೇಕು. ಇಷ್ಟೇ. ಇದು ಬೆಲ್ಟ್ ಪಟ್ಟಿ. ಓಕೆನಾ? ಮತ್ತು ಇದು ಬಂದ್ಬಿಟ್ಟು ಇದ್ರ ನೆಕ್ ಆಗಿರೋದ್ರಿಂದ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ನಾವು ಇದರಷ್ಟು ಇರಲ್ಲ, ಇದಕ್ಕಿಂತ ಜಾಸ್ತಿ ತೊಗೊಂಡಿರ್ತೀವಿ. ಇದು ಆರ್ಮಲ್ ರೌಂಡು ಇದಕ್ಕಿಂತ ಜಾಸ್ತಿ ಬಂದಿರುತ್ತೆ. ಹಾಗಾಗಿ ನೋಡಿಕೊಂಡು ತಗೋಬೇಕು. 7 ಇಂಚಿಗೆ 7.25 ತೊಗೊಂಡಿದ್ದೀವಿ ನಾವು. ಇದು 6.25 ಇದೆ, 6 ಇದೆ, 7.25 ಇದೆ. ಹಾಗಾಗಿ ಇದನ್ನ ಒಂದು ಸ್ವಲ್ಪ ಕ್ರಾಸಾಗಿ ತೊಗೊಂಡ್ರೆ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ಕ್ರಾಸಾಗಿ ತಗೊಳ್ಳೋಣ. ಬೆಲ್ಟ್ ಪಟ್ಟಿ ಎಲ್ಲ ಆಮೇಲೆ ಕಟ್ ಮಾಡ್ಕೊತೀನಿ ನಾನು, ಇವಾಗಲೇ ಕಟ್ ಮಾಡಲ್ಲ. ಏಕೆಂದರೆ ಆಮೇಲೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 3 ಇದೇ ಡಿಸೈನ್ ಇದೆ ಅನ್ಕೋತೀನಿ. ನಾನು ಕಟ್ ಮಾಡ್ಕೊತೀನಿ. ಯಾಕೆಂದರೆ ತಿರ್ಗಾ ಡಿಸೈನ್ ಏನಾದರೂ ಬೇಕು ಅಂದಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಶೇಪ್ ತೆಗೆದ್ಬಿಡೋಣ. ಶೇಪ್ ಆಯಿತು. ಈಗ ಮತ್ತೆ ಈ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಗೆ ಬರುತ್ತೆ. ಓಕೆನಾ? ಇಷ್ಟು. ಇದು ಬೇಕಂದರೆ ಈ ಥರ ವೀಲರ್ ಇದ್ದರೆ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿಗೆ ನಿಮಗೆ ಸ್ಟಿಚಿಂಗ್ ಬರಬೇಕು ಅಂತ ಒಂದು ಮಾರ್ಕ್ ಅಷ್ಟೇ. ಆಮೇಲೆ 3ಕ್ಕೂ ಒಂದೇ ಥರ ಬರಬೇಕಲ್ಲ ಮಾರ್ಕು, ಅದಕ್ಕೆ. ಆಯಿತಾ? ಮತ್ತೆ ಈಗ ಇದ್ರ ಇಟ್ಕೊಂಡು ಇಲ್ಲೇನಿದೆ ಸ್ಟಿಚಿಂಗು ಇದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಮ್ಗೆ ಇಷ್ಟಕ್ಕೆ ಬರಬೇಕು ರೆಡಿ. ಓಕೆನಾ? ಈ ಥರ ಆಯಿತು. ಇದು ಆಯಿತು. ಈಗ ಸ್ಲೀವ್ಸ್ ಬಂದ್ಬಿಟ್ಟು ಉದ್ದ ಸ್ಲೀವ್ಸ್ ಇದೆ. ಒಂದಕ್ಕೆ ಬಫ್ ಹೇಳಿದ್ದಾರೆ, ವೈಟ್ ಕಲರ್ಗೆ ಬಫ್ ಹೇಳಿರೋದ್ರಿಂದ ಅದು ತೆಗೆದುಬಿಡ್ತೀನಿ. ಅವರು ಮಾಮೂಲಿ ಬಫ್ ಹೇಳಿರೋದು, ಬಫ್ ಇಡಿ ಅಂತ. ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ. 2 ಪೀಸ್ ಇದೆ ಇಲ್ಲಿ. ಈಗ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊತೀನಿ ಒಂದು 1/2 ಇಂಚಿಗೆ. ಈಗ ಮತ್ತೆ ಸ್ಲೀವ್ಸು ತಗೊಳ್ಳೋಣ. ಇದು ಬಂದ್ಬಿಟ್ಟು ಬಫ್ ಇದೆ, ಈ ಬಫ್ ಬೇಡ ಅಂತ ಹೇಳಿದ್ದಾರೆ. ಓಕೆನಾ? ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡಿರೋಣ. 2 ಪೀಸ್ ಇದೆ. ಒಂದು ಬಫ್ ಹೇಳಿದ್ದಾರೆ, ಬಫ್ಗೇನು ಲೈನಿಂಗ್ ಹಾಕಲ್ಲ ನಾನು, ಹಾಗೇನೆ ಕಟ್ ಮಾಡ್ಕೊತೀನಿ. ಇದು ಡೈರೆಕ್ಟಾಗಿ ಇದು 4 ಪೀಸ್ ತೊಗೋಬೇಕು. ಯಾಕಂದರೆ ಕೆಳಗಡೆ 2 ಪೀಸ್ ಇರೋದ್ರಿಂದ 2 4 ಪೀಸ್.
ಇಷ್ಟು ಮುಗೀತು. ಈಗ ಇದು ಮಾಮೂಲಿ ಬ್ಲೌಸ್ಗಳಿಗೆ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ.